ನಾನು ನೋಡುತ್ತಿರುವುದು ಏನನ್ನ ಈಶ್ವರ. ಸ್ವರ್ಣದ ಪುತ್ತಲಿಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ, ಇಹ ಸಂಸಾರದ ದುಃಖ ಮಧ್ಯದಲ್ಲಿ ಸ್ವರ್ಗದ ಆನಂದ ಕೇಳಿ. ಧನ್ಯ ಉತ್ತರ ಧನ್ಯ. ಆರ್ಯ ಪರ್ವದಲ್ಲಿ ನೀನು ನಾರಿ ರತ್ನ, ಕ್ಷತ್ರಿಯ ರತ್ನ. ಯುದ್ಧ ನಿನ್ನ ಗೌರವ, ಕೀರ್ತಿ, ಸಂಪತ್ತು. ನಿನಗಾವ ಗೌರವವೂ ಇಲ್ಲವೇ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಪತ್ನಿಯರು ತಮ್ಮ ಮನಸ್ಸಿನ ದುಃಖಾವೇಗವನ್ನು ಅಡಗಿಸಿಟ್ಟುಕೊಂಡು ಕಣ್ಣೀರನ್ನು ಭೂಮಿಗುದುರಿಸದೆ ಸಾಹಸಮುಖಿಯರಾಗಿ ಪತಿ ಪುತ್ರರನ್ನು ಬೀಳ್ಕೊಂಡಿರುವರು. ಅವರಿಗಾವ ಗೌರವವೂ ಇಲ್ಲವೇ? ಇರುವುದು ಕಾಂತ. ರಣಾಂಗಣದಲ್ಲಿ ಕಾದಾಡುತ್ತಾ ಸ್ವಾಮಿ ಮಡಿದ ಆತನ ಗೌರವದಿಂದ ಗರ್ಭಿತಳಾದ ಮಡದಿಯಾಗ ಶತ್ರು ಮಧ್ಯದಲ್ಲಿ ಪುತ್ರ ಸಾಹಸ ವರ್ಣನೆಯನ್ನು ಕೇಳಿ ಆನಂದ ಭಾಸವನ್ನು ಸುರಿಸಿದ ಮಾತಿಯಾಗ ಪುರುಷನ ಗೌರವವೇ ನಾರಿ ಗೌರವ. ಅದೇ ಅವಳ ಜೀವನ ಸರ್ವಸ್ವ. ಕುರುಕ್ಷೇತ್ರದ ಮಹಾಯುದ್ಧದಲ್ಲಿ ನಾನು ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಸ್ವಲ್ಪವೂ ಅಳುವುದಿಲ್ಲವೆಂದು ಹೇಳುತ್ತೇವೆ. ಅಳುವುದಿಲ್ಲ ಪ್ರಭು. ನಿನ್ನಾಜ್ಞೆ ವಿರುದ್ಧವಾಗಿ ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರೆ ನನ್ನ ಕೈಯಾರಿ ಕಣ್ಗಳನ್ನು ಕಿತ್ತು ನಿನ್ನ ಪಾದ ತಪ್ಪಿಸಬೇಕು. ಉತ್ತರ ಈ ವೀರಸತಿ, ಪತಿಯ ಆಜ್ಞೆ ದೇವರ ಧನ್ಯ ವೀರಸತಿ ಧನ್ಯ. ಇನ್ನು ನನ್ನ ಅನುಜ್ಞೆಯನ್ನು ಕೊಡು. ನೀನು ಹಾಕಿದ ಈ ಪ್ರೇಮದ ವಿಜಯ ಮಾಲೆಯಿಂದ ಭೂಷಿತನಾಗಿ ರಣರಂಗದಲ್ಲಿ ಬೆಳೆದು
ನಿನ್ನ ಆಶೀರ್ವಾದವು ಸರ್ವದಾ ನಮ್ಮನ್ನು ರಕ್ಷಿಸಲಿ. ನನಗೆ ಯುದ್ಧಕ್ಕೆ ಅನುಮತಿಯನ್ನು ಕೊಡು. ಕುಮಾರ್, ಈ ದಿನ ನೀನು ದ್ರೋಣನ ಚಕ್ರವನ್ನು ಬೇಯಿಸುವುದಾಗಿ ಪಾಂಡವರ ಸಭೆಯಲ್ಲಿ ಪಡೆದುಕೊಂಡೆ. ಇದು ನಿಜವೇ? ಹೌದು ತಾಯಿ, ಇಂದು ನಾನು ಸುಭದ್ರೆಯು ವೀರ ಮಾತೆ ಎಂಬುದನ್ನು ಈ ಜಗತ್ತಿಗೆ ತಿಳಿಸುವೆನು. ಇಂದಿನ ಯುದ್ಧದ ಅಸಮ ಸಾಹಸದಿಂದ ಆಚಾರ್ಯ ದ್ರೋಣನು ಸ್ತಂಭಿತನಾಗುವನು. ನನ್ನನ್ನು ಹರಸು ತಾಯಿ. ಕುಮಾರ್, ನಿನ್ನ ತಾಯಿ ಪ್ರೇಮ, ತಂದೆಯ ಶೌರ್ಯವು, ಶ್ರೀಕೃಷ್ಣ ಪರಮಾತ್ಮನ ಮಹಿಮೆ, ಪಾಂಡುರಂಗನ ಆಶೀರ್ವಾದವು, ಈ ಉತ್ತರ ಸೌಭಾಗ್ಯವು ನಿನ್ನನ್ನು ಎಡೆಬಿಡದೆ ರಕ್ಷಿಸಲಿ. ಓಂ ಜಯ ಶ್ರೀರಾಮ. ತಾಯಿ ಅನುಗ್ರಹಿತನಾಗಲು. ನಿನ್ನ ಆಶೀರ್ವಾದದ ಮಹಿಮೆಯಿಂದ ದ್ರೋಣನ ಚಕ್ರವ್ಯೂಹವನ್ನು ಆಟದ ಮಣ್ಣಿನ ಕೋಟೆಯಂತೆ ಭೇದಿಸುವನು. ನಗುಮುಖದಿಂದ ನನ್ನನ್ನು ಬೀಳ್ಕೊಡು. ತಾಯಿ, ನೋವೇನೆನ್ನುವುದನ್ನೇ ತಿಳಿಯದ ಈ ನನ್ನ ಮುದ್ದು ಮಲ್ಲಿಗೆಯನ್ನು ನಿನ್ನ ಕೈಗಳು ಇಂದಿನ ಯುದ್ಧದ ದುರ್ಬಲ ಸಂದೇಹದಿಂದ ಅದು ಸುರದಿರಲಿ. ಇಂದಿನ ಯುದ್ಧದ ಮಹತ್ ಸಾಹಸದಲ್ಲಿ ನಾನೊಂದು ವೇಳೆ ಅಪದ್ರವು ಕುಡಿಯಬಾರದು ಕಂದ. ರಣಭೂಮಿಯು ತಾಯಿ ಮಡಿಲಿಯಂತೆ ಶಸ್ತ್ರಾಸ್ತ್ರಗಳ ಹೊರಹುಟ್ಟಿದ ಹದ್ದುಗಳನ್ನು ಕೀರ್ತಿಯು ನೆಚ್ಚಿದೆ. ಅಂಜಿ ನಿರಾಶನಾಗಬೇಡ ಪುತ್ರ. ಯುದ್ಧದಲ್ಲಿ ಜಯಶೀಲರಾಗಿ ಹೋರಾಡ. ಅನುಗ್ರಹಿತನಾದ